ಆಗಿದ್ದಂತಹ ಇನ್ಸಿಡೆಂಟ್ ನಾನು ಹೇಳಲೇಬೇಕು, ಯಾಕಂದರೆ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು ಅವತ್ತು. ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಲೇಟಾಗಿ ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಾವು ಗೌರಿ ಗಣೇಶ ಹಬ್ಬನ ಹೇಗೆ ನಮ್ಮ ಅಮೆರಿಕಾದ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಯಾಕೆ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ನಾನಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾಕಂದರೆ ಮನೆ ಶಿಫ್ಟ್ ಮಾಡಬೇಕಿತ್ತು, ಹೊಸ ಮನೆಗೆ ಬಂದಿದ್ವಿ ಅಲ್ವಾ, ಸೊ ಮನೆ ಶಿಫ್ಟ್ ಮಾಡಬೇಕಿತ್ತು, ಆಮೇಲೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕಿತ್ತು ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಟೈಮೇ ಸಿಗಲಿಲ್ಲ, ನಾನು ಮರ್ತೇ ಬಿಟ್ಟಿದ್ದೆ ಈ ವಿಡಿಯೋ ಮಾಡಿರೋದು. ಚಿಕ್ಕ ವಯಸ್ಸಿನಲ್ಲಂತೂ ಗಣಪತಿ ಹಬ್ಬ ಬಂದ್ರೇ ಸಾಕು, ಸಖತ್ ಖುಷಿ ಆಗ್ತಿತ್ತು. ಯಾಕಂದರೆ ಮನೆಗೆ ಹೋಗಿ ಅದು ದುಡ್ಡು ಕಲೆಕ್ಟ್ ಮಾಡ್ತಿದ್ದಿರ್ಬೋದು, ಮತ್ತು ರೋಡ್ನಲ್ಲೂ ಗಣಪತಿ ಕೂರಿಸ್ತಿದ್ದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಕೊಡ್ತಾಯಿತ್ತು. ಬಟ್ ದೊಡ್ಡವರಾಗ್ತಾ ಏನಾಗ್ತಿತ್ತು ಅಂದರೆ, ನಮಗೆ ಯಾವಾಗ ಗಣಪತಿ ಗೌರಿ ಹಬ್ಬ ಇರ್ತಿತ್ತು ಆವಾಗಲೇ ನಮ್ಗೆ ಇಂಟರ್ನಲ್ಸ್ ಇರ್ತಿತ್ತು. ಆ ಸೌಂಡ್ಗೆ, ಆ ಸಾಂಗ್ ಸೌಂಡ್ಗೆ ಓದೋಕ್ಕೆ ಆಗ್ತಿರ್ಲಿಲ್ಲ. ಆವಾಗಂತೂ ಭಾಳ ಕಿರಿಕ್ ಆಗ್ತಿತ್ತು ನನಗೆ. ಚಿಕ್ಕವರಿದ್ದಾಗೆಲ್ಲ ಅನ್ನಿಸ್ತಾ ಇತ್ತು, ನಾವೊಂದು ಬೇಗ ದೊಡ್ಡವರಾಗ್ಬಿಡ್ಬೋದಪ್ಪ, ಆವಾಗ ನಾವು ಯಾರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡ್ಕೊಳಂಗಿಲ್ಲ, ನಾವೇ ದುಡ್ಡು ಹೊಂದಿಸಿ ನಾವೇ ಗಣಪತಿ ಇಡ್ಬೋದಿತ್ತು ಅಂತ ಎಲ್ಲ ಅನಿಸೋದು. ಬಟ್ ದೊಡ್ಡವರು ಆಗ್ತಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಈ ಹಬ್ಬಗಳನ್ನ ಖುಷಿನ ಎಂಜಾಯ್ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ ನಾವು. ಅಮ್ಮ ಮನೆಯಲ್ಲಿ ಗಣಪತಿ ಕೂರಿಸೋದೆಲ್ಲ ರೂಢಿ ಇಲ್ಲ, ಬಟ್ ನನ್ನ ಹಸ್ಬೆಂಡ್ ಮನೆಯಲ್ಲೂ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ನಮ್ಮ ಅತ್ತೆ ಇದ್ದಿದ್ರೆ ನಂಗೆ ಕೇಳಿ ತಿಳ್ಕೊಬೋದಿತ್ತು. ಸೊ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ನನ್ನ ತಮ್ಮ ಮಾತ್ರ ಪ್ರತಿ ವರ್ಷ ಚಿಕ್ಕವನಿದ್ದಾಗ ಕೂರಿಸ್ತಾ ಇದ್ದ, ನಮ್ಮ ಮನೆ ಹತ್ರನೇ ಕೂರಿಸ್ತಾ ಇದ್ದ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿದಷ್ಟೇ ನೆನಪು. ಅದಾದಮೇಲೆ ಆಫೀಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಗಣಪತಿ ಗೌರಿ ಹಬ್ಬದ ದಿನ ಹೋಗಿ ಒಂದು 8-9 ಈ ಥರ ಗಣಪತಿ ನೋಡ್ಕೊಂಬಂದಿದ್ದು ನೆನಪುಗಳಷ್ಟೇ ಇದೆ. ಸೊ ನಮ್ಮ ಸಂಪ್ರದಾಯನ ಬಿಡಬಾರ್ದು, ಎಲ್ಲೇ ಇದ್ದರೂ ನಮ್ಮ ಸಂಸ್ಕೃತಿನ ಫಾಲೋ ಮಾಡಬೇಕನ್ನೋದೇ ನಾನು ಯಾವಾಗಲೂ ನಂಬೋದು. ಸೊ ಅದಕ್ಕೋಸ್ಕರ ನಾನು ಇದೇ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ಕಡೆ ಎಲ್ಲ ರಿಸರ್ಚ್ ಮಾಡಿ ಹೇಗೆ ಮಾಡೋದಂತ ತಿಳ್ಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ಈವನ್ ಲಾಸ್ಟ್ ಡೇವರೆಗೂ ನನ್ನ ತಲೆನಲ್ಲಿ ಇರಲಿಲ್ಲ ಗೌರಿ ಗಣೇಶ ಹಬ್ಬ ಮಾಡಬೇಕು ಅಂತ. ಯಾಕಂದರೆ ನಮಗೆ ಮನೆ ಹುಡ್ಕೋದೇ ಒಂದು ದೊಡ್ಡ ಟೆನ್ಷನ್ ಆಗಿತ್ತು. ಒಂದು 7 to 8 ಡೇಸ್ ಇತ್ತೇನೋ ಅಷ್ಟೇ. ಅಂಥದ್ರಲ್ಲಿ ನಾವು ಮನೆ ಖಾಲಿ ಮಾಡಬೇಕು, ಮನೆಯಲ್ಲಿ ಇರೋ ಸ್ಟಫ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ವಿ, ಅರ್ಧಕ್ಕರ್ಧ ಎಲ್ಲ ಪ್ಯಾಕ್ ಆಗಿತ್ತು. ಸೊ ತಲೆನಲ್ಲಿ ಇರಲಿಲ್ಲ ಮಾಡಬೇಕು ಅಂತ. ಬಟ್ ಏನೋ ಮನಸ್ಸು ತಡಿಲಿಲ್ಲ. ಯಾವಾಗ ನನಗೆ ಮಾಡಬೇಕು ಅನ್ನಿಸ್ತು ಅಂದರೆ, ನಾಳೆ ಗೌರಿ ಹಬ್ಬ ಇದೆ ಅಂದಾಗ, ಇವತ್ತು ನಾವು NIB ಅಂದರೆ ನ್ಯೂ ಇಂಡಿಯಾ ಬಜಾರ್ ಇರುತ್ತಲ್ವ, ಅಲ್ಲಿ ಹೋದಾಗ ಫುಲ್ಲು ಏನಂತಾರೆ ಗೌರಿ ಗಣೇಶ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು. ಅದು ನೋಡಿದಾಗ ಯಾಕೋ ಮನಸ್ಸು ತಡಿಲಿಲ್ಲ, ಮಾಡಿಬಿಡೋಣ ಬಿಡು, ಅಂದರೆ ಇದೇ ಫಸ್ಟ್ ಟೈಮ್ ಮಾಡ್ಬೇಕು ಅನ್ನಿಸ್ತಿದೆ, ಯಾಕೆ ಇಷ್ಟೊಂದು ಅನ್ನಿಸ್ತಿದೆ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಫೈನಲಿ ಡಿಸೈಡ್ ಮಾಡಿಬಿಟ್ಟು ಚೇತನ್ ನಾನು ಹೋಗಿ ಅದು ಗೌರಿ ಮಾಡೆಲ್ನ ತೊಗೊಂಬಂದ್ಬಿಟ್ವಿ. ಒಂಥರ ಇದು ಸಡನ್ ಡಿಸಿಷನ್ ಅಂತಲೇ ಹೇಳ್ಬೋದು. ಅದೇ ಹೇಳ್ತಾರಲ್ವ, ದೇವರು ನಮ್ಮ ಹತ್ರ ಏನಾದರೂ ಪೂಜೆ ಮಾಡಿಸ್ಕೋಬೇಕಂದ್ರೆ ಯಾವುದಾದ್ರೂ ಮುಖಾಂತರ ನಮ್ಮ ಕಡೆಯಿಂದ ಪೂಜೆ ಮಾಡಿಸ್ಕೋತಾರೆ ಅಂತ. ಸೊ ಅದು ನಿಜ ಆಯಿತು ನೋಡಿ. ಈ ಹಬ್ಬ ಎಲ್ಲ ಮಾಡೋದೆಲ್ಲ ಓಕೆ, ಬಟ್ ನನಗೆ ಒಂದು ನೋವು ಕೊಡೋದಂದರೆ, ಪ್ರತಿ ಸಲ ಹಬ್ಬ ಮಾಡಿದಾಗಲೂ, ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗಿರ್ಬೋದು, ಗೌರಿ ಗಣೇಶ ಪೂಜೆ ಮಾಡಿದಾಗಿರ್ಬೋದು, ಆವಾಗ ನಾವು ಮಾಡಿರೋ ದೇವ್ರನ್ನ ಒಂಥರ ಕದಲಿಸ್ತೀವಲ್ವ, ಅದು ತುಂಬ ನೋವು ಕೊಡುತ್ತೆ ನಂಗೆ ತುಂಬ ಅಳುನೇ ಬಂದುಬಿಡುತ್ತೆ. ಮನಸ್ಸೇ ಆಗೋದಿಲ್ಲ. ದೇವ್ರ ಮನೆಯಲ್ಲಿ ಇದ್ಬಿಟ್ಟು ಹೋಗ್ತಾರೆ ಅಂದರೆ ನಂಗೆ ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಂಗೆ ಅದಕ್ಕೆ ಕೆಲವು ಸಲ ಹಬ್ಬ ಮಾಡೋದೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ನಮಗೊಂದು 3-4 ಮನೆ ಅಪಾಯಿಂಟ್ಮೆಂಟ್ಸ್ ಇತ್ತು. ಸೊ ನೋಡ್ಕೊಂಬರೋಕೆ ಹೋಗಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಆಲ್ಮೋಸ್ಟ್ ನಾವು ಇದನ್ನೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದಾಗ 10:30 ಆಗಿತ್ತೇನೋ ಅನಿಸುತ್ತೆ, ಅಷ್ಟು ಲೇಟ್ ಆಗಿತ್ತು. ಬಟ್ ನಾನು ಪೂಜೆ ಮಾಡಬೇಕಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದರಿಂದ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ನೈಟೇ ಎಲ್ಲ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲನೂ ಒಂದು 12:30ಗೆಲ್ಲ ಮುಗಿಸಿ, ಮಾರ್ನಿಂಗು 3 o'clock ಏನೋ ಎದ್ದಿದ್ದೆ ಅನ್ಸುತ್ತೆ. 3 ಅಲ್ಲ 4 ಅನಿಸುತ್ತೆ. 4ಗೆ ಎದ್ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ, ಮಡಿನಲ್ಲಿ ಪೂಜೆ ಮಾಡಬೇಕಲ್ವಾ, ಸೊ ಸ್ನಾನ ಎಲ್ಲ ಮುಗಿಸಿ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ, ನಾನು ಸಿಂಪಲ್ಲಾಗೆ ಮಾಡಿದ್ದೆ. ಸೊ ದೇವ್ರಿಗೆ ಅಂತ ಅಂದ್ಬಿಟ್ಟು, ದೇವ್ರಿಗೆ ಉಡ್ಸೋದಕ್ಕೆ ಅಂತ ಅದು ಬ್ಲೌಸ್ ಪೀಸ್ ತಂದಿದ್ದೆ. ನೀವು ಇವಾಗ ನೋಡ್ತಾ ಇರ್ಬೋದು. ಅದು ಯಾವ ಥರ ಆಯ್ತಂದರೆ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಅದು ಸ್ಟಿಕ್ ಆಗ್ತಾ ಇರಲಿಲ್ಲ, ಅಂದರೆ ಫುಲ್ ಸ್ಪ್ರೆಡ್ ಆಗ್ತಾಯಿತ್ತು ನರಿಗೆ ಹಾಕಿದಾಗ. ಸೊ ಸಮ್ಹೌ ಐ ಮ್ಯಾನೇಜ್ ಮಾಡಿಬಿಟ್ಟು ಹೇಗೋ ಮಾಡಿದೆ. ಅದಾದಮೇಲೆ ಫ್ಲವರ್ಸ್ಗಳು ಎಲ್ಲ ನಾನು ಹೊರಗಡೆನೇ ತೊಗೊಂಬಂದಿದ್ದೆ. ಇಲ್ಲಿ ಗೊತ್ತಲ್ವಾ, ಸೊ ನಮಗೆ ಪೂಜೆಗೆ ಬೇಕಾಗಿರುವಂಥ ಫ್ಲವರ್ಸ್ಗಳು ಸಿಗೋದಿಲ್ಲ. ಆನ್ ಟಾಪ್ ಆಫ್ ದಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಟೈಮಲ್ಲಂತೂ ಹೆವಿ ಕಾಸ್ಟ್ಲಿ ಇರುತ್ತೆ. ಮೋರ್ ದೆನ್ 1500 ಎಲ್ಲ ಹೋಗುತ್ತೆ ಫ್ಲವರ್ ಒಂದು ಮೊಳಕ್ಕೆ, ಅಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಸೊ ನಾವು 1 ವೀಕ್ ಮುಂಚೆ ಅಥವಾ 3 to 4 ಡೇಸ್ ಮುಂಚೆನೇ ಆರ್ಡ್ರ್ ಮಾಡಿರಬೇಕು, ಆವಾಗ ಮಾತ್ರ ನಮಗೆ ಫ್ಲವರ್ಸ್ಗಳು ಸಿಗೋದು. ಸೊ ನಾನು ಅದಕ್ಕೆ ನಾರ್ಮಲ್ ಕಣಗ್ಲೂವ ಏನು ಸಿಗುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡಿದೆ.
ನಾನು ಹಬ್ಬನ ತುಂಬ ಸಿಂಪಲಾಗಿ ಮಾಡಿದ್ರಿಂದ 3 ರೀತಿಯ ಫಲ ಮತ್ತು ಅದ್ರ ಜೊತೆಗೆ ಕಾಯಿ ಬಾಳೆಹಣ್ಣು ನಿಮ್ಗೆ ಗೊತ್ತಲ್ವಾ. ಸೊ ನಾರ್ಮಲ್ ಅದನ್ನೆಲ್ಲ ತೊಗೊಂಬಂದು ಮತ್ತು ಹುಡಿ ತುಂಬ್ತಾರಲ್ವಾ. ಸೊ ಹುಡಿ ತುಂಬಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ಲೌಸ್ ಪೀಸು, ಅಕ್ಕಿ, ಬಳೆ, ಫುಲ್ ಸೆಟ್ ಬರುತ್ತಲ್ವ ದೇವ್ರಿಗೆ ಅಂತ ಮುಂದೆ ಇಡ್ತಾರಲ್ವ ಸೆಟ್ಟು. ಸೊ ಅದನ್ನ ತೊಗೊಂಬಂದು ಇಟ್ಟಿದ್ದೆ. ನನಗೊಂದು ನೈಟ್ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಕಂಪ್ಲೀಟ್ ಮನೆ ಆಲ್ಮೋಸ್ಟ್ 50-60% ನಮ್ಮ ಮನೆ ಪ್ಯಾಕ್ ಆಗಿಬಿಟ್ಟಿತ್ತು. ಸೊ ದೇವ್ರ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಟಿದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಎಲ್ಲ ಹುಡುಕಿ ಮತ್ತೆ ಒರೆಸಿ ತೊಳೆದು ಸಖತ್ ಸುಸ್ತಾಗೋಯ್ತು ನನಗಂತೂ. ಬಿಕಾಸ್ ಮಾರ್ನಿಂಗ್ ಎಲ್ಲ ಫುಲ್ಲು ಸುತ್ತಾಡಿದ್ದೀವಿ ಮನೆಗೋಸ್ಕರ, ಮತ್ತು ನೈಟ್ ಬಂದು ಮಾಡಬೇಕಲ್ವಾ. ಸೊ ಸಖತ್ ಟಯರ್ಡ್ ಆಗಿಬಿಟ್ಟಿದೆ. ಬಟ್ ಸಮ್ಹೌ ಐ ಮ್ಯಾನೇಜ್ ಟು ಡೂ ಇಟ್. ಯೂಶ್ವಲಿ ಕೆಲವರು ಗೌರಿ ಪೂಜೆ ಎಲ್ಲ ಮಾಡಬೇಕಾದ್ರೆ 16 ಗ್ರಂಥಿಗಳುಳ್ಳ ದಾರ ಎಲ್ಲ ತೊಗೊಂಡು ಅದನ್ನ ಕಟ್ಕೊಂಡು ಅದ್ರ ಜೊತೆಗೆ 16 ಬಾಗ್ನ ಎಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ಇಟ್ಟಿರ್ತಾರಲ್ವ. ಸೊ ಆ ಥರ ನನಗೂ ಮಾಡೋಕ್ಕೆ ಆಸೆ ಇತ್ತು. ಬಟ್ ಆಬ್ವಿಯಸ್ಲಿ ನಂಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲೇನೂ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಕಳಸಗಳೆಲ್ಲ ಜಾಸ್ತಿ ಸಿಗೋದಿಲ್ಲ. ಅದ್ರ ಜೊತೆಗೆ ನಾವು ಕಳಸಕ್ಕೆ ಪ್ರಾಪರ್ ಆಗಿರೋ ಕಾಯಿ ಇಡಬೇಕು. ಆ ಪ್ರಾಪರ್ ಆಗಿರೋ ಕಾಯಿ ಕೂಡ ಸಿಗೋಲ್ಲ. ಕಾಯಿ ಯಾವ ಥರ ಸಿಗುತ್ತೆ ಅಂದರೆ ಹಿಂದೆ ಜುಟ್ಟಿರಲ್ಲ. ಸೊ ನಾವು ತುಂಬ ದಿನದ ಹಿಂದೆನೇ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೇಳಿ ಇಂಡಿಯಾದಿಂದ ತರಿಸಿ ನಾವೇ ಕಟ್ ಮಾಡಬೇಕು ಕಾಯಿ. ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ನಾನು ಹೇಳಿದ್ನಲ್ವ, ನಂಗೆ ಮುಂಚೆನೇ ಮಾಡಬೇಕಂತ ಇರಲಿಲ್ಲ. ಬಟ್ ಏನೋ ದೇವರೇ ನನ್ನ ಕೈಲಿ ಪೂಜೆ ಮಾಡಿಸಿದ್ರು. ಸೊ ಅದಕ್ಕೋಸ್ಕರ ಕಳಸ ಎಲ್ಲ ಇಟ್ಟು ಆ ಥರ ಎಲ್ಲ ಮಾಡಲಿಲ್ಲ. ನಾನು ತುಂಬ ಸಿಂಪಲಾಗಿ ಪೂಜೆ ಮಾಡಿದೆ. ನನಗೆ ಚೇತನ್ ನೈಟೇ ಹೇಳ್ತಾಯಿದ್ರು, ಮಾರ್ನಿಂಗ್ 3:30-4ಗೆಲ್ಲ ಯಾಕೆ ಎದ್ದೇಳ್ತೀಯ, ಅಷ್ಟೊಂದು ಬೇಗ ಯಾಕೆ ಪೂಜೆ ಮಾಡ್ತೀಯಾ ಅಂತ. ನಾನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತನ ತುಂಬ ಪ್ರಿಫರ್ ಮಾಡ್ತೀನಿ. ನಾನು ಪ್ರೀವಿಯಸ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೇ ನನಗದು ಪೂಜೆ ಅಂತ ಅನ್ಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಬ್ರಾಹ್ಮಿ ಮುಹೂರ್ತನೇ ಪ್ರಿಫರ್ ಮಾಡೋದು ಪ್ರತಿಯೊಂದು ಪೂಜೆಗೂ. ಯೂಶ್ವಲಿ ಬೇರೆ ಪೂಜೆಗೆಲ್ಲ ಚೇತನನ್ನ ಜಾಯ್ನ್ ಆಗ್ತಾರೆ. ಬಟ್ ಈ ಸಲ ಆಗಲಿಲ್ಲ. ಅವರು ತುಂಬ ಟಯರ್ಡ್ ಆಗಿದ್ರಲ್ವ, ನಾನು ಹೇಳ್ದೆ ಅಲ್ಲ, ಮನೆ ಹುಡ್ಕೋದ್ರಲ್ಲೇ ನಮ್ಮದು ಟೈಮ್ ಕಳೆದೋಗಿತ್ತು. ಸೊ ಅದಕ್ಕೋಸ್ಕರ ಅವರು ತುಂಬ ಟಯರ್ಡ್ ಆಗಿತ್ತಂತ ಮಲ್ಕೊಂಡ್ಬಿಟ್ಟಿದ್ರು. ನಾನು ಪೂಜೆ ಮಾಡಿದಾಗ ಆಲ್ಮೋಸ್ಟ್ 5:30 ಅಥವಾ 5:45 ಅನಿಸುತ್ತೆ. ಅಷ್ಟರಲ್ಲಿ ನಾನು ಪೂಜೆನೆಲ್ಲ ಮುಗಿಸ್ದೆ. ನೈವೇದ್ಯ ಎಲ್ಲ ಮಾಡೋಕ್ಕಾಗಲಿಲ್ಲ ಅಷ್ಟು ಬೇಗ. ಸೊ ಅದಕ್ಕೆ ಜಸ್ಟ್ ಇದಿಟ್ಟಿದ್ದೆ ಅಷ್ಟೇ, ಹಾಲು ಸಕ್ಕರೆ ಬರುತ್ತಲ್ವ ಅದನ್ನ ಇಟ್ಟಿದ್ದೆ. ಅದಾದಮೇಲೆ ನಾನು ದೇವರಿಗೆ ಕೋಸಂಬರಿ ಇಷ್ಟ ಅಲ್ವಾ, ಪಾರ್ವತಿ ಮಾತೆ ಅಂದ್ರೇ ಕೋಸಂಬರಿನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನ ನೈವೇದ್ಯ ಮಾಡಿ ಇಟ್ಟಿದ್ದೆ. ಇವಾಗ ಫೈನಲ್ ಲುಕ್ ನೋಡ್ಬೋದು ನಮ್ಮ ಪುಟ್ಟ ಗೌರಮ್ಮ ಯಾವ ಥರ ಇದ್ರು ಅಂತ. ಸಿಂಪಲ್ಲಾಗಿ ನಾನು ಗೌರಮ್ಮಂಗೆ ಅಲಂಕಾರ ಮಾಡಿದ್ದೆ. ಅಲಂಕಾರ ಆದಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಗೌರಿ ಪೂಜೆ ಆಯಿತು. ಬನ್ನಿ ಹಾಗಾದರೆ ನಮ್ಮ ಗಣಪತಿ ಪೂಜೆ ಹೇಗಿತ್ತು ಅಂತ ನೋಡೋಣ. ಗಣಪತಿನ ತರೋದಕ್ಕೆ ಚೇತನ್ ಒಬ್ಬರೇ ಹೋಗಿದ್ರು. ಅವರು ಮುಹೂರ್ತ ನೋಡಿ ತೊಗೊಂಬಂದರು. ಸೊ ತೊಗೊಂಡು ಬಂದಮೇಲೆ ನಾನು ಅದೇ ಕಾಲೆಲ್ಲ ತೊಳಿಬೇಕಲ್ವ. ಸೊ ನಾನು ಅವ್ರ ಕಾಲು ತೊಳೆದ್ಬಿಟ್ಟು ಇಂಡಿಗೆಲ್ಲ ನೀರು ಹಾಕಿ ನಮ್ಮ ಪುಟ್ಟ ಗಣಪತಿನ ಈ ಥರ ವೆಲ್ಕಮ್ ಮಾಡ್ಕೊಂಡ್ವಿ. ನಾನು ನೆನ್ನೆನೇ ಗೌರಿ ಪೂಜೆ ಮಾಡಬೇಕಾದ್ರೇ ನಂಗೆ ಗೊತ್ತಿತ್ತಲ್ವ ಗಣಪತಿ ಪಕ್ಕನೇ ಇಡಬೇಕು. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಸ್ಪೇಸ್ ಎಲ್ಲ ಮಾಡಿ ಇಟ್ಟಿದ್ದೆ. ಬಿಕಾಸ್ ಒಂದ್ಸಲ ಗೌರಿ ಪೂಜೆ ಆದಮೇಲೆ ಸಡಿಸ್ಬಾರ್ದು, ಸಡಿಸಿದ್ರೆ ದೇವರು ಹೋಗ್ತಾರೆ ಅಂತ ಅಂತಾರಲ್ವ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಸ್ಪೇಸ್ನ ಬಿಟ್ಟಿದ್ದೆ ಗಣಪತಿಗೆ ಅಂತಲೇ. ಸೊ ನೋಡಿ ನಮ್ಮ ಪುಟ್ಟ ಕ್ಯೂಟ್ ಗಣಪತಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನನಗೆ ಪೇಂಟ್ ಎಲ್ಲ ಮಾಡಿರೋದು ಇಷ್ಟ ಆಗಲ್ಲ. ಇದು ಮಣ್ಣಿನ ಗಣಪತಿ ಇತ್ತಲ್ವ, ಸೊ ತುಂಬಾ ಇಷ್ಟ ಆಯಿತು. ತುಂಬ ಮುದ್ದಾಗಿತ್ತು ಇದು. ನನಗೆ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಮಾಡಿದ್ದಂದರೆ ಇದೇನೆ. ನಾನು ಅದಕ್ಕೋಸ್ಕರ ಇದೇ ತೊಗೋಬೇಕಂತ ಇದು ಮಾಡಿದ್ದೆ. ಚೇತನ್ನು ತೊಗೊಂಬರೋ ಅಷ್ಟರಲ್ಲಿ ನಾನು ಕಂಪ್ಲೀಟ್ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಅಂದರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಮಾವಿನ ಎಲೆ ಮತ್ತು ಗರ್ಕೆ ಇದೆಲ್ಲ ಇಟ್ಟು ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಅಂದರೆ ಪ್ಲೇಸ್ ಎಲ್ಲ ರೆಡಿ ಮಾಡಿದ್ದೆ.
ನಿನ್ನೆ ಫುಲ್ಲು ನಾನು ಗೌರಿ ಹಬ್ಬಕ್ಕೆ ಫುಲ್ ಎಲ್ಲ ನಾನೇ ಮಾಡ್ತಾಯಿದ್ದೆ. ಇವತ್ತು ಗಣಪತಿ ಹಬ್ಬ ಅಲ್ವಾ, ಸೊ ನಮ್ಮ ಮನೆ ಗಣೇಶನೇ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೆ. ಸೊ ಅವ್ರಿಗೆ ಏನೇನು ಪೂಜೆಗೆ ಬೇಕು ಎಲ್ಲ ನಾನು ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿದ್ರು. ಗೌರಿ ಪೂಜೆ ದಿನವೇ ಈವ್ನಿಂಗು ಹೋಗಿ ಎಲ್ಲನೂ ಗಣಪತಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ. ಸೊ ಆವಾಗ ನಮಗೆ ಲಕ್ಕಿಲಿ ಶುಗರ್ ಕೇನ್ ಸಿಕ್ತು. ಕಬ್ಬು ಯೂಶ್ವಲಿ ಇಲ್ಲೆಲ್ಲ ಸಿಗಲ್ಲ, ಬಟ್ ಅದು ಸಿಕ್ತು, ಗರಿಕೆ ಎಲ್ಲ ಸಿಕ್ತು. ಅದೇ ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಗೌರಿ ಪೂಜೆಗೆ ಇಟ್ಟಿದ್ದಂಥ ಫ್ರೂಟ್ಸ್ ಇಡಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಹೋಗಿ ತೊಗೊಂಬಂದೆ. ಗೌರಿ ಪೂಜೆ ದಿನ ನೈಟ್ ಆಗಿದ್ದಂತಹ ಇನ್ಸಿಡೆಂಟ್ ನಾನು ಹೇಳಲೇಬೇಕು. ಯಾಕಂದರೆ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು ಅವತ್ತು. ಸೊ ಗಣಪತಿ ಪೂಜೆ ಇತ್ತಲ್ವ, ಸೊ ಗಣಪತಿಗೆ ಕಡುಬು ಮತ್ತು ಕರ್ಜಿಕಾಯಿ ಮಾಡಬೇಕಲ್ವ. ಕರ್ಜಿಕಾಯಿ ಮಾಡೋ ಟೈಮಲ್ಲಿ ಏನಾಯ್ತು ಅಂದರೆ, ಸೊ ಎಣ್ಣೆ ಯೂಸ್ ಮಾಡ್ತೀವಲ್ವ, ಅದು ಹೊಗೆ ಜಾಸ್ತಿ ಬರುತ್ತೆ. ಸೊ ನಾನು ಯೂಶ್ವಲಿ ಚಿಮ್ನಿ ಆನ್ ಮಾಡಿಕೊಂಡೇ ಮಾಡಿದ್ದೆ. ಸೊ ಎಲ್ಲನೂ ಅಡುಗೆ ಎಲ್ಲ ಮಾಡಿದ್ದೀವಿ. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 12:30 ಅನಿಸುತ್ತೆ ನೈಟು. ಸೊ ಎಲ್ಲ ಪೂಜೆ ಎಲ್ಲ ಹಾಗೆ ನಾವು ಮಲ್ಕೊಂಡಿದ್ವಿ. ಆ ಟೈಮಲ್ಲಿ ಏನಾಯಿತು, ಇಮಿಡಿಯೇಟಾಗಿ ಆಲ್ಮೋಸ್ಟ್ 1:30 or 1:15ಗೆ ಅಲಾರಾಮ್ ಹೊಡಿಯೋದಕ್ಕೆ ಸ್ಟಾರ್ಟ್ ಆಯಿತು, ಫೈರ್ ಅಲಾರಾಮ್. ನಾನು ಏನಪ್ಪ ಇದು ಏನಾಯಿತು ಅಂತ ಬಂದು ನೋಡಿದ್ರೆ ಫೈರ್ ಅಲಾರಾಮ್ ಫುಲ್ ಜೋರಾಗಿ ಹೊಡ್ಕೋತಾ ಇದೆ. ನನಗಂತೂ ಫುಲ್ ಭಯ ಆಗೋಗಿತ್ತು. ಯಪ್ಪ ಎಲ್ಲಿ ಫೈರ್ ಡಿಪಾರ್ಟ್ಮೆಂಟವ್ರು ಬಂದುಬಿಡ್ತಾರಪ್ಪ, ಏನಂತ ಹೇಳೋದಂತ. ಯಾಕಂದರೆ ಗೌರಿ ಪೂಜೆ ಮಾಡಿದ್ವಲ್ವ, ಈವ್ನಿಂಗ್ ಪೂಜೆ ಆದಮೇಲೆ ಗಂಧದ ಕಡ್ಡಿ ಹೊಗೆ ಇರುತ್ತಲ್ವ, ಸೊ ಆ ಹೊಗೆ ಫುಲ್ಲು ಮನೆ ತುಂಬ ತುಂಬ್ಕೊಂಡಿತ್ತು. ಅದ್ರ ಜೊತೆಗೆ ಕರ್ಜಿಕಾಯಿ ಮಾಡಿದ್ದು ಮತ್ತು ಸ್ವಲ್ಪ ತಿಂಡಿ ಎಲ್ಲ ಮಾಡಿದ್ದು, ಅಡುಗೆ ಮಾಡಿದ್ದು ಎಲ್ಲದ್ರದ್ದು ಹೊಗೆ ಎಲ್ಲ ತುಂಬ್ಕೊಂಡಿತ್ತಲ್ವ. ಸೊ ಹೊಗೆ ಜಾಸ್ತಿ ಆಯ್ತಂದರೆ ಅದು ಅಲಾರಾಮ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಾರ್ನಿಂಗ್ ಅಲಾರಾಮ್. ಅದ್ರ ಜೊತೆಗೆ ಏನಾಗುತ್ತೆ, ಜಾಸ್ತಿ ಹೊಗೆ ಏನಾದ್ರು ತುಂಬ ಜಾಸ್ತಿ ಆಗೋದ್ರೆ ನೀರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಎಲ್ಲಿ ನೀರು ಬಂದುಬಿಡುತ್ತೋ ಅಂತ ಚೇತನ್ ಹೋಗೋದು ಫೈರ್ ಅಲಾರಾಮ್ ಹಿಡ್ಕೊಂಡು ನಿಂತಿದ್ರು. ನೈಟ್ ಅಂತೂ ಫುಲ್ ಕಾಮಿಡಿ ಆಗೋಗಿತ್ತು ನಮ್ಮದು ಸೀನು. ಸೊ ನಾವೇನು ಮಾಡಿದ್ವಿ ಅಂದರೆ, ಇಮಿಡಿಯೇಟಾಗಿ ಎಲ್ಲ ಡೋರ್ಸು ಮತ್ತು ವಿಂಡೋಸ್ ಎಲ್ಲ ಓಪನ್ ಮಾಡಿದ್ವಿ. ಬಾಲ್ಕನಿ ಡೋರ್ಸು ಇರ್ಬೋದು ಮತ್ತು ಇದು ಗರಾಜ್ ಡೋರು ಎಲ್ಲ ಓಪನ್ ಮಾಡಿದ್ವಿ. ಆವಾಗ ಒಂದು ಸ್ವಲ್ಪ ಅದು ಫೈರ್ ಅಲಾರಾಮ್ ಸ್ಟಾಪ್ ಆಯಿತು. ಯಪ್ಪ, ಈ ಅಮೇರಿಕಾದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಹಬ್ಬ ಮಾಡಬೇಕಂದ್ರೆ ಇದೊಂದು ದೊಡ್ಡ ತಲೆನೋವಾಗುತ್ತೆ. ಯಾಕಂದರೆ ನಮ್ಮ ಅಡುಗೆಗಳು ಹೇಗೆ ಅಂದರೆ ಸ್ಮೋಕ್ ಜಾಸ್ತಿ ಬರುತ್ತೆ. ಈವನ್ ನೀವು ಫ್ರೈ ಮಾಡಬೇಕಾದ್ರೆಲ್ಲ ಸ್ಮೋಕ್ ಜಾಸ್ತಿ ಬರುತ್ತಲ್ವ. ಸೊ ಆ ಸ್ಮೋಕ್ ಏನಾದ್ರು ಜಾಸ್ತಿ ಆದರೆ ಫೈರ್ ಅಲಾರಾಮ್ ಹೊಡಿಯುತ್ತೆ. ಅದ್ರ ಜೊತೆಗೆ ಎಲ್ಲರೂ ಬಂದುಬಿಡ್ತಾರೆ ಸುತ್ತಮುತ್ತ ಮನೆಯವರು. ಇರಿಟೇಟ್ ಆಗುತ್ತಪ್ಪ ಸೀರಿಯಸ್ಲಿ. ನಾನಂತೂ ಗಣೇಶ ಹಬ್ಬಕ್ಕೆ ಫುಲ್ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದೆ. ಸೊ ಇದು ಸೆಕೆಂಡ್ ಡೇ ಲಾಗ್ ಆಗಿರುತ್ತೆ. ಥರ್ಡ್ ಡೇ ಬಂದು ನಾವು ಗಣಪತಿನ ಬಿಡಬೇಕಲ್ವ, ಸೊ ಥರ್ಡ್ ಡೇ ಬಿಟ್ಟಿದ್ದು ಆ್ಯಕ್ಚುಲಿ. ಫಸ್ಟ್ ಡೇ ಗೌರಿ ಪೂಜೆ ಮಾಡಿದ್ವಿ, ಸೆಕೆಂಡ್ ಡೇ ಗಣಪತಿ ಫುಲ್ ಓಲ್ಡ್ ಡೇ ಇದ್ದರು. ನೆಕ್ಸ್ಟ್ ಡೇ ಎಲ್ಲನೂ ಮತ್ತೆ ಇನ್ನೊಂದು ಸಲ ನೈವೇದ್ಯ ಎಲ್ಲ ಮಾಡಿ ನಾವು ಗಣಪತಿ ವಿಸರ್ಜನೆ ಮಾಡಿದ್ವಿ. ಇದು ಥರ್ಡ್ ಡೇ ಲಾಗ್. ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ವಿಡಿಯೋ ಮಾಡದೇ ಇರೋಕ್ಕಾಗತ್ತಾ? ಹೌದು, ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ. ನನ್ನ ಇನ್ಸ್ಟಾ ಐಡಿನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೇನಾದರೂ ನೋಡ್ಬೇಕು ಅನಿಸಿದ್ರೆ ನನ್ನ ಇನ್ಸ್ಟಾ ಐಡಿಗೆ ಹೋಗಿ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಬೇಕನ್ಸಿದ್ರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿದಲ್ಲೇ ಫಾಲೋ ಮಾಡಿ. 3 ದಿನ ನಮ್ಮ ಮನೆಯಲ್ಲಿ ಇದ್ಬಿಟ್ಟು ಹೋಗ್ತಾರೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ. ಸೊ ಅಮ್ಮ ಮಗನ ಇಬ್ಬರೂ ಬೀಳ್ಕೊಡೋಣ ಅಂತ ಅಂದ್ಬಿಟ್ಟು ಪೂಜೆಗಳು ಮಾಡಿ ನೈವೇದ್ಯ ಎಲ್ಲ ಮಾಡಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಭಾಳ ಅಂದರೆ ಭಾಳ ಬೇಜಾರಾಯಿತು. ನಾನು ಹಾಗೆ ಆಲ್ಮೋಸ್ಟ್ ½ ಅನ್ ಅವರ್ ದೇವ್ರ ಮುಖನೇ ನೋಡ್ಕೊಂಡು ನಿಂತಿದ್ದೆ. ಸಖತ್ ಬೇಜಾರಾಗುತ್ತೆ ಗಣಪತಿನ ಕಳಿಸ್ಬೇಕಂದ್ರೆ. ನನಗಂತೂ ಭಾಳ ಅಂದರೆ ಭಾಳ ಬೇಜಾರಾಗ್ತಾಯಿತ್ತು. ಈವನ್ ಚೇತನ್ ಆಲ್ಸೋ ಲೈಕ್ ಯಾಕೆ ಪೂಜೆ ಮಾಡಬೇಕಪ್ಪ, ಯಾಕೆ ಇವ್ರು ಹೋಗಬೇಕು ಅಂತ ಅನಿಸುತ್ತೆ ಸೀರಿಯಸ್ಲಿ. ನಾವು ಗಣಪತಿನ ವಿಸರ್ಜನೆ ಮಾಡೋಕ್ಕಂತಲೇ ಒಂದು ಟಬ್ ಥರ ತೊಗೊಂಬಂದ್ವಿ ಹೋಗಿ. ಸೊ ಗಂಗಾ ಪೂಜೆ ಮಾಡಿ ಅದಾದಮೇಲೆ ನಾವು ಗಣಪತಿ ಗೌರಿ ಇಬ್ಬರೂ ಬೀಳ್ಕೊಟ್ವಿ. ಸೊ ಭಾಳ ಬೇಜಾರಾಗ್ತಿತ್ತು ಮನಸ್ಸಲ್ಲಿ. ಒಂಥರ ಏನಂತಾರೆ, ಖಾಲಿ ಅಂತ ಅನ್ನಿಸ್ತಾಯಿತ್ತು. ಸಖತ್ ಬೇಜಾರಾಗ್ತಿತ್ತು. ಇದು ಬಂದು ನಮ್ಮ ಮನೆ ಹಿಂದೆಗಡೆ ಇರುತ್ತಲ್ವ, ಹಿತ್ತಲು ಅಂತಾರಲ್ಲ ಅದು. ಸೊ ಅಲ್ಲೇ ನಾನು ವಿಸರ್ಜನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟಬ್ ತೊಗೊಂಡು ವಾಟರ್ ಎಲ್ಲ ತುಂಬಿಟ್ಟು ಮನೆಯಲ್ಲೇ ಮಾಡಿದ್ವಿ. ನಾನು ಒಂದು ವಿಷಯನಂತೂ ಎಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪೂಜೆ ಮಾಡಿದ್ದು ನೆಕ್ಸ್ಟ್ ಡೇ ಏನಾಯ್ತು ಅಂತಂದರೆ, ನಮ್ಮದು ಮನೆ ರಿಜೆಕ್ಟ್ ಆಗಿತ್ತು. ಒಂದು ಅಪ್ಲಿಕೇಶನ್ ಹಾಕಿದ್ವಿ, ಆ ಮನೆ ರಿಜೆಕ್ಟ್ ಆಗಿತ್ತು. ನಮಗೆ ಭಾಳ ಬೇಜಾರಾಗಿತ್ತು. ಹಿಂಗಾಗೋಯ್ತಲ್ಲ, ಮನೆ ಬೇರೆ ಖಾಲಿ ಮಾಡಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ದಿನ ನೆಕ್ಸ್ಟ್ ಡೇನೇ ನಮಗೆ ಕಾಲ್ ಬಂತು. ನಮ್ಮ ಅಪ್ಲಿಕೇಶನ್ ಯಾರು ರಿಜೆಕ್ಟ್ ಮಾಡಿದ್ರು ಅವರೇ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ನೀವು ಈ ಮನೆಗೆ ಬರ್ಬೋದು ಅಂತ. ಸೀರಿಯಸ್ಲಿ ನಾನು ಇಷ್ಟೇ ಕೇಳ್ಕೊಂಡಿದ್ದೆ ದೇವ್ರ ಹತ್ರ, ನಿನ್ನ ನಂಬಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ನೀನೇ ದಾರಿ ತೋರಿಸ್ಬೇಕು, ನಮಗೆ ಗೊತ್ತಾಗ್ತಾಯಿಲ್ಲ ಏನು ಮುಂದೆ ಅಂತ. ನೀನೇ ದಾರಿ ತೋರಿಸ್ಬೇಕು, ನಿನಗೇನಾದ್ರು ನಾನು ಮಾಡಿರೋ ಪೂಜೆ ಇಷ್ಟ ಆದರೆ ನನಗೆ ಗುಡ್ ನ್ಯೂಸ್ ಕೊಡಂತ ಕೇಳ್ಕೊಂಡಿದ್ದೆ. ಸೊ ಯಾವಾಗಲೂ ನನಗೆ ದೇವ್ರು ನನ್ನ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ತುಂಬಾ ಇದೆ. ಸೊ ಈ ಸಲನೂ ನಾನು ಕೈ ಬಿಡಲಿಲ್ಲ. ಪೂಜೆ ಆಗಿದ್ದು ವಿತಿನ್ ಡೇನಲ್ಲೇ ನಮಗೆ ಖುಷಿ ವಿಷಯ ಕೊಟ್ಬಿಟ್ಟು ಹೋದ್ರು ಗೌರಿ ಗಣೇಶ. ತುಂಬಾ ಖುಷಿ ಆಯಿತು ಪೂಜೆ ಮಾಡಿದ್ದು. ನನ್ನ ಟೆನ್ಷನ್ ಎಲ್ಲ ಕಳೆದೋಯ್ತು.
ಮತ್ತು ನೆಕ್ಸ್ಟ್ ಇಯರ್ ಕೂಡ ನಾನು ಈ ಪೂಜೆ ಮಾಡಲೇಬೇಕು, ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು. ಯಾಕಂದರೆ ಈ ವರ್ಷ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ. ಸೊ ನೆಕ್ಸ್ಟ್ ಟೈಮು ಇನ್ನೂ ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆ ಗಣಪತಿ ಗೌರಿ ಹಬ್ಬಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಂತ ಭಾವಿಸ್ತಾ ಇದ್ದೀನಿ. ಸೊ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.